ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಟೆಮ್ ಸ್ಟಿಚ್ಚು ಕಾಂತ ವರ್ಕ್ ಯೂಸ್ ಮಾಡಿಕೊಂಡು ಒಂದು ಬಾರ್ಡರ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಔಟ್ಲೈನ್ಗೆ ಸ್ಟೆಮ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಬೇಸಿಕ್ ಸ್ಟಿಚಸ್ಸಲ್ಲಿ ಒಂದು ಸ್ಟಿಚಸ್ಸು. ನೋಡಿ, ಈ ಥರ ಸ್ಟೆಮ್ ಸ್ಟಿಚ್ನ ಕೆಳಗಡೆಯಿಂದ ಮೇಲಕ್ಕೆ ಹಾಕ್ಕೊತ ಕಂಪ್ಲೀಟ್ ಮಾಡ್ಕೊಬೇಕು. ಥ್ರೆಡ್ಡು ತುಂಬ ಲೆಂತಿ ತೊಗೊಬೇಡಿ, ನಾಟ್ ಗಂಟಾಗ್ಬಿಡುತ್ತೆ ದಾರಗಳು, ಅಲ್ಲೇ ಸುತ್ತಿ ಕರ್ವ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿ ತಗೊಳ್ಳಿ, ಇಲ್ಲಾಂದರೆ ನೀಟಾಗಿ ಕರ್ವ್ ಶೇಪ್ ಬರೋದಿಲ್ಲ. ಇದಿನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸ್ವಲ್ಪನೇ ತಗೊಂಡು ವರ್ಕ್ ಮಾಡ್ಕೊಳ್ಳಿ. ಇದಿನ್ನೇನು ಮುಗೀತು. ಈ ಥರ ಎಲ್ಲನೂ ಔಟ್ಲೈನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಬೇಕು. ಇವಾಗ ನಾನು ಸೆಕೆಂಡ್ ಲೈನು ಒಳಗಡೆ ಲೈನ್ಗೆ ನಾನು ಕಾಂತ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅದೇ ಸ್ಟೆಮ್ ಸ್ಟಿಚ್ಚನ್ನೇ ಮಾಡಿಕೊಂಡ್ರೆ ಒಂದು ಟೈಮ್ ಸೇವಿಂಗ್ ಆಗೋಲ್ಲ, ಇನ್ನೊಂದು ಒಂದೇ ಥರ ಮಾಡಿಕೊಂಡ್ರೆ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ನಿಮಗೆ ವರ್ಕು ಚೆನ್ನಾಗಿರಬೇಕು, ಟೈಮ್ ಸೇವ್ ಆಗಬೇಕು, ಬೇಗನೆ ಆಗಬೇಕು ಅಂತ ಅಂದರೆ ಈ ಥರ ನೀವು ಎರಡೆರಡು ಸ್ಟಿಚಸ್ನ, ಒಂದು ಕಷ್ಟ ಒಂದು ಈಸಿನ ಹಾಕ್ಕೊಂಡು ಮುಗಿಸ್ಕೊಂಡಾಗ ನೋಡಿ, ಇವಾಗ ಹೈಲೈಟಾಗೂ ಕಾಣ್ತಾ ಇದೆ, ವರ್ಕು ಬೇಗನೂ ಕಂಪ್ಲೀಟ್ ಆಗುತ್ತೆ. ನೋಡಿ, ಒಳಗಡೆ ನಾನು ಇವಾಗ ಕಾಂಟ್ರಾಸ್ಟ್ ಪೇಸ್ಟಲ್ಸಲ್ಲಿ ಕಲರ್ ಥರ ತೊಗೊಂಡಿದ್ದೀನಿ ನಾನು, ಲೈಟ್ ಬ್ಲೂ, ಲೈಟ್ ಪಿಂಕು. ನಿಮಗೆ ಅದು ಒಂದು ಫ್ಲವರ್ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ ನೋಡಿ. ಅದೇ ನೀವು ಸ್ಟೆಮ್ ಸ್ಟಿಚ್ ಹಾಕಿದಿದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಇವಾಗ ಒಂದು ನೋಡಿದ್ರೆ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೇಕು. ಸೊ ಇವಾಗ ಒಂದು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಈ ಥರ ಕಾಂತ ವರ್ಕ್ ಬಿಟ್ಟು ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಫ್ಲವರು ಹೈಲೈಟಾಗಿ ಕಾಣುತ್ತೆ. ನೋಡಿ ಎಷ್ಟು ಬೇಗ ಮುಗೀತು. ಬಟ್ ನಿಮ್ಗೆ ನೋಡೋಕ್ಕೆ ಡಿಸೈನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕರ್ವ್ಸಲ್ಲಿ ಸಿಂಗಲ್ ತಗೊಳ್ಳಿ. ಸ್ಟ್ರೈಟ್ ಲೈನ್ ಇದ್ದಾಗ ಮಾತ್ರ 1, 2 ನೀವು ಒಂದೇ ಸಲ ತಗೋಬೋದು. ಈ ಥರ ಕರ್ವ್ಸ್ ಇದ್ದಾಗ ನೀವು ಸಿಂಗಲ್ಲಾಗಿ ತೊಗೊಂಡು ಮಾಡಬೇಕು, ಇಲ್ಲಾಂದರೆ ಡಿಸೈನು ಹಾಳಾಗೋಗುತ್ತೆ. ಈಗ ಆ 3 ಫ್ಲವರ್ ಕಂಪ್ಲೀಟ್ ಆದಮೇಲೆ ನಾನು ಒಳಗಡೆದು ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ, ಅಂದರೆ ಪಕ್ಕ ಫಿಲ್ಲಿಂಗ್ ಮಾಡಿಕೊಂಡು ಹೋಗೋದು. ನೀವು ಬೇಕಾದ್ರೆ ಇದರಲ್ಲಿ ಕುಂದನ್ ಸ್ಟೋನ್ಸ್ ಹಾಕೊಬೋದು, ಸೀಕ್ವೆನ್ಸ್ ಹಾಕೊಬೋದು,
ಕೆಲವ್ರಿಗೆ ತುಂಬ ಗ್ರ್ಯಾಂಡಾಗಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ತುಂಬ ಸಿಂಪಲ್ಲಾಗಿ ಇಷ್ಟ ಆಗುತ್ತೆ. ಸೊ ಯಾರಿಗೆ ಯಾವ ಥರ ಬೇಕಾದರೂ ಹಾಕೋಬೋದು. ಈಗ ಸೀಕ್ವೆನ್ಸ್ ಬೇಕಾದ್ರೂ ಹಾಕೋಬೋದು, ಇಲ್ಲ ಅಂದವರು ಥ್ರೆಡ್ಡಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಏನಿಲ್ಲ, ಪಕ್ಕನೇ ಹಾಕ್ಕೊಳ್ತಾ ಹೋದರೆ ಅದು ಫಿಲ್ಲಿಂಗ್ ಆಗುತ್ತೆ. ಸೊ ನಿಮಗೆ ಸ್ಯಾಟಿನ್ ಸ್ಟಿಚ್ಚು ಬರುತ್ತೆ. ನೋಡಿ, ಅರ್ಧ ಮುಗೀತು, ನನ್ನ ಸ್ವಲ್ಪ ಇದೆ, ಹಾಕಿದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೋಡಿ, 3 ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀವು ಡಿಸೈನ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ಯಾವ ಥರ ಹಾಕ್ತೀರಾ, ನೀವು ಯಾವ ಥರ ಡಿಸೈನ್ ಹಾಕ್ತೀರಾ, ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಾ, ಕಲರ್ ಕಾಂಬಿನೇಷನು, ಇದೆಲ್ಲದ್ರ ಮೇಲೆ ನಿಮಗೆ ಒಂದು ಬಾರ್ಡರ್ ಡಿಸೈನು ಒಂದು ಸ್ಯಾರಿ ಮೇಲೆ ಹಾಕಲಿ, ಒಂದು ಕುರ್ತಿ ಮೇಲೆ ಹಾಕಲಿ, ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಇದನ್ನು ಹಾಕಿರೋದ್ರಿಂದ ಫ್ಲವರ್ನ ನಾನು 2-3 ಡಿಸೈನ್ನ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಸೊ ಇಲ್ಲಿನೂ ನಾನು ಕಾಂತಾ ವರ್ಕೆ ತೊಗೋತಾ ಇದ್ದೀನಿ, ಯಾಕಂದರೆ ನಮಗೆ ಫ್ಲವರ್ ಹೈಲೈಟಾಗಿ ಕಾಣಬೇಕು. ಸೊ ಇಲ್ಲಿ ನೀವು ಇಲ್ಲೂ ಸ್ಟೆಮ್ಮು ಅಥವಾ ಚೈನ್ ಹಾಕಿದ್ರೆ ನಿಮಗೆ ಕಲರು ಡಿಸೈನು ಚೆನ್ನಾಗಿ ಕಾಣಲ್ಲ ಹೈಲೈಟಾಗಿ, ಮತ್ತು ಟೈಮ್ ಸೇವ್ ಆಗೋಲ್ಲ. ಸೊ ಇಲ್ಲಿ ನಾನು 3 ಮಾಡಿದ್ದೀನಿ, ನೀವು ಸೀರೆಗಾದರೆ ಡ್ರೆಸ್ಗಾದರೆ ತುಂಬ ಮಾಡಬೇಕು. ಸೊ ಕಡಿಮೆ ಟೈಮಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಡಿಸೈನ್ಸ್ನ ಹೆಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕೋಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಲಾಸ್ಟಿಗೆ ಒಂದು ಸೀಕ್ವೆನ್ಸ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ನಾನು ಈ ಥರ ಚಿಕ್ಕ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ 2-3 ಹಾಕ್ಕೊಬೋದು. ಕೆಲವ್ರಿಗೆ ತುಂಬ ಸೀಕ್ವೆನ್ಸ್ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ಅಂಥವ್ರು ಈ ಥರ ಒಂದು ಹಾಕ್ಕೊಂಡು ಈ ಡಿಸೈನ್ನ ಎಂಡ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ನಿಮ್ಗೊಂದು ಸ್ವಲ್ಪ ಲೈಟ್ ಬಿಟ್ಟಾಗೂ ಅದು ಶೈನಿಂಗ್ ಆಗುತ್ತೆ. ನಾನು ಹಂಗೆ ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಮುಂದಕ್ಕೆ. ಇಲ್ಲಿ ನಾನು ಫ್ಲವರ್ಗೆ ಯೂಸ್ ಮಾಡಿದ್ದೀನಲ್ಲ, ಲೈಟ್ ಬ್ಲೂ ಡಾರ್ಕ್ ಬ್ಲೂ, ನೀವು 2 ಜಾಸ್ತಿ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕೆ ನಾನು ಬ್ಲೂ ಅಲ್ಲೇ 2 ಶೇಡ್ ತೊಗೊಂಡಿದ್ದೀನಿ, ಒಂದು ಒಳಗಡೆ ಒಂದು ಆಚೆಗೆ, ಮಧ್ಯದಲ್ಲಿ ಕಾಂಟ್ರಾಸ್ಟ್ ಹಾಕಿದ್ದೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.